ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪುರಾಮೂರ್ತಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಅಂತೂ ನಿಮಗೆಲ್ಲ ಬ್ರೈಟ್ಫುಲ್ ಆಗಿರಲಿ, ಮತ್ತು ಪ್ರತಿಯೊಂದು ಮೆಟ್ಟಲ್ಲೂ ಕೂಡ ನಿಮ್ಮ ಯಶಸ್ಸಿನ ಹಾದಿ ಇರಲಿ ಅಂತ ಹಾರೈಸ್ತೀನಿ. ನನ್ನ 2025ರ ಜರ್ನಿ ಹೇಗಿತ್ತು ಅಂದರೆ, ಸ್ಟಾರ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು, ಜೋಶಲ್ಲಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಡಲ್ ಆಯಿತು. ಏಕೆಂದರೆ ನಾನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ. 2025ರಲ್ಲೇ ನಾನು ಎಷ್ಟೊಂದು ಇಟ್ಕೊಂಡಿದ್ದೆ, ಅದು ಮಾಡಬೇಕು, ಇದು ಮಾಡಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಬಟ್ ಏನೂ ಒಂದು ಕೂಡ ಸಕ್ಸಸ್ ಅಂತ ಆಗಿಲ್ಲ 2025. ಅದ್ರ ಬದಲು ಎಲ್ಲದಕ್ಕೂ ಬುನಾದಿ ಆಗಿದೆ. ಇವಾಗ ಮನೆ ಕಟ್ಟೋದಕ್ಕೆ ನಾವು ಹೇಗೆ ಕೆಳಗಡೆ ಬೇಸ್ ಮಟ್ಟ ಹಾಕ್ತೀವಿ, ಆ ಥರ 2025 ಒಂದು ಬೇಸ್ ಮಟ್ಟದ ಥರ ಆಗಿದೆ. 2026ರಲ್ಲಿ ನಾವು ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು. ಎಲ್ಲ ಆಗಿದೆ. 2026ರಲ್ಲಿ ನೀಟಾಗಿ ಅದನ್ನು ಪ್ಲ್ಯಾನ್ ಮಾಡಿ ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ವಿಷಯಗಳು ಇತ್ತು, ಬಟ್ ತುಂಬ ವಿಷಯಗಳು ಕಲಿತೆ ನಾನು 2025ರಲ್ಲಿ. ತುಂಬ ಅಂದರೆ ತುಂಬ ಕಲಿತೆ. ಅದೊಂದು ತುಂಬ ಬೆನಿಫಿಟ್ ಆಯಿತು. ಯಾಕೆಂದರೆ ತುಂಬ ವಿಷಯಗಳು ಕಲಿತೆ, ತುಂಬ ಜನಗಳಿಂದ ಕಲಿತೆ, ಆಮೇಲೆ ನಮ್ಮೋರಿಂದ ಕಲಿತೆ, ಹೇಗೆ ನಮ್ಮನ್ನು ಬಳಸ್ಕೊಳ್ತಾರೆ, ಆಮೇಲೆ ಹೇಗೆ ನಮ್ಮನ್ನು ಕಾಣ್ತಾರೆ ಅನ್ನೋದು ಕಲಿತೆ. ತುಂಬ ವಿಚಾರಗಳು ಕಲಿತೆ. ಗೈಸ್, ನಾನು ಒಂದೇ ಹೇಳೋದು, ನಾವು ಯಾವಾಗ ನೋ ಅಂತ ಹೇಳ್ತೀವಿ ಆವಾಗ ನಮ್ಮಿಂದ ತುಂಬ ಜನ ದೂರ ಹೋಗ್ತಾರೆ. ನಾವೆಲ್ಲದಕ್ಕೂ ಎಸ್ 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 ಅಂತ ಹೇಳ್ತಾ ಇರ್ತೀವಲ್ಲ, ಅವ್ರು ಹೇಳಿದ್ಕೆಲ್ಲ ಹೌದು ಹೌದು ಆಯಿತು ಆಯಿತು ಅಂತ ಇರ್ತೀವಲ್ಲ, ಆವಾಗ ತುಂಬ ಜನ ನಮ್ಮ ಹತ್ರ ಇರ್ತಾರೆ. ನಾವು ಯಾವಾಗ ನಮಗಾಗೆ ನಾವು ನೋ ಆಗಲ್ಲ ಅಂತ ಹೇಳ್ತೀವಲ್ಲ, ಆವಾಗ ನಮ್ಮಿಂದ ತುಂಬ ಜನ ದೂರ ಹೋಗ್ತಾರೆ. ಬಟ್ ನಾವು ನೋ ಅನ್ನೋದು ಕಲಿಬೇಕು. ಆವಾಗಲೇ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ಯಾವಾಗ ನಾವು ಎಸ್ ಎಸ್ ಅಂತ ಇರ್ತೀವಿ, ನಮ್ಮಲ್ಲಿ ನಾವು ಹೇಗೆ ಅಂದರೆ ಅವರು ಹೇಗೆ ಹೇಳ್ತಾರೆ, ನಮ್ಮ ಜೀವನ ಆಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಇಷ್ಟದಂತೆ ನಾವು ಬದುಕಬೇಕು ಅಂದರೆ ಕೆಲವೊಂದು ನಾವು ನೋ ಅಂತ ಹೇಳ್ಬೇಕು. ಅದಂತೂ ನಾನು 2025ರಲ್ಲಿ ನೀಟಾಗಿ ಕಲಿತೆ. ಎಲ್ಲರಿಂದನೂ ಕಲಿಸಿದ್ರು. ಖುಷಿ ಆಯಿತು. ಯಾಕೆ ಅಂದರೆ ಇನ್ನು ಮುಂದೇನಾದರೂ ನಾವು ಬದುಕೋಣಪ್ಪ ಅಂತ ಅನ್ನೋದೊಂದು ಖುಷಿ ಆಯಿತು. ಹಾಗೆ 2025ರಲ್ಲಿ ಡಿಸೆಂಬರ್ ತಿಂಗಳಂತೂ ನಂಗೆ ತುಂಬಾ ಟಾರ್ಚರ್ ಆಯಿತು. ಅದೊಂದು ತಿಂಗಳು ಜೀವನದಲ್ಲಿ ಮರೆಯಲಾಗದಂಥ ತಿಂಗಳು ಅಂತಲೇ ಹೇಳ್ಬೋದು. 2025 ತುಂಬಾ ಪ್ರೆಜರ್ ಕೂಡ ಆಯಿತು. ಬಟ್ ಓಕೆ, ಎಲ್ಲ ಒಂದೊಂದು ಪಾಠಗಳು. ಪ್ರತಿಯೊಂದು ಹಂತದಲ್ಲೂ ನಾವು ಒಂದೊಂದು ಪಾಠ ಕಲಿತಾ ಹೋಗಬೇಕು. ಆವಾಗಲೇ ಜೀವನ ಮುಂದಕ್ಕೆ ಹೋಗೋದು. ಲೆಸನ್ ಥರ ಇರುತ್ತೆ ನಮ್ಮ ಪ್ರತಿದಿನ ಪ್ರತಿ ಪಾಠ. ನಾನು ಪ್ರತಿ ತಿಂಗಳು ಅದೇ ಅಂದ್ಕೊಳ್ಳೋದು. ಆ ತಿಂಗಳು ಮುಗಿದ ಮೇಲೆ ಈ ತಿಂಗಳಲ್ಲಿ ನಾನು ಏನು ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ ತಿಂಗಳಲ್ಲಿ ನಾನು ಏನು ಮಾಡಿರ್ತೀನಿ, ಒಳ್ಳೇದಾ ಕೆಟ್ಟದಾ, ಸ್ಯಾಡ್ನೆಸ್ಸಾ ಹ್ಯಾಪಿನೆಸ್ಸಾ ಎಲ್ಲ ಇರುತ್ತೆ. ಓವರಾಲ್ ಎಲ್ಲ ಮಿಕ್ಸ್ ಮಸಾಲ ಥರ ಇರುತ್ತೆ. ಸೊ ಹೀಗಿತ್ತು ನಂದು 2025. ಯಾವುದೂ ಕೂಡ ಒಳ್ಳೇದಂತೂ ಹೇಳ್ಕೊಡೋ ವಿಚಾರ ಯಾವುದೂ ಕೂಡ ಇಲ್ಲ. ಇವಾಗ 2026 ನೋಡಬೇಕು ನನ್ನ ಜೀವನದಲ್ಲಿ ಹೇಗಿದೆ, ಏನು ಬರುತ್ತೆ, ಮುಂದೆ ಬರೋದು ಯಾರಿಗೂ ಗೊತ್ತಿರಲ್ಲ. ಮುಂದಿನ ತಿರುವುಗಳು ಹಾದಿಗಳು ಸೀರಿಯಸ್ ಆಗಿ ಗೊತ್ತಿರಲ್ಲ. ನಾವೊಂದು ಅಂದ್ಕೊಂಡಿರ್ತೀವಿ, ಬಟ್ ದೇವರ ಲೆಕ್ಕಾಚಾರನೇ ಬೇರೆಯೇ ಇರುತ್ತೆ. ಇಟ್ಸ್ ಓಕೆ, ಎಲ್ಲ ಒಳ್ಳೆಯದೇ ಅಂತ ಅಂದ್ಕೊಂಡು ಮುಂದೆ ಹೋಗಬೇಕು ಅಷ್ಟೇ. ನಾವಿವತ್ತು ಹೊರಟಿದ್ದು 2026ರ ಮೊದಲನೇ ದಿನ ಚೆನ್ನಾಗಿರಬೇಕು, ಒಂದು ಒಳ್ಳೆಯ ವೈಬಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದು ನಾವು. ಮುಳುಬಾಗ್ಲ ಹತ್ರ ಇರೋ ಕುರುಡು ಮಲೆ ಗಣೇಶ ಅಂತ. ಕುರುಡು ಮಲೆ ಅನ್ನೋದು ಊರು, ಕೂಡ್ಲು ಮಲೆ ಅನ್ನೋದು ಗಣೇಶ ಟೆಂಪಲ್. ಅದು ತುಂಬ ಪುರಾತನ ಕಾಲದ ಟೆಂಪಲ್ಲು. ನಾನೊಂದು 2 ಟೈಮ್ಸ್ ಹೋಗಿದ್ದೀನಿ. ಬಟ್ ನಮ್ಮನೆಲ್ಲ ಫೋಟೋ ಇದೆ, ನೀವು ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಆ ಫೋಟೋ ಇರೋದು. ಆ ಫೋಟೋ ನಾನು ಫಸ್ಟ್ ಟೈಮ್ ಹೋದಾಗ ತೊಗೊಬಂದಿದ್ದು. ನಮ್ಮ ಜೀವನದಲ್ಲಿ ಒಂದು ಅಂತ ಅಂದರೆ ಒಂದು ಡಿಸಿಷನ್ ತೊಗೊಬೇಕಿತ್ತು. ಆವಾಗ ನಾವು ಫಸ್ಟ್ ಹೋಗಿದ್ದು ಆ ಟೆಂಪಲ್ಗೆ. ಅಲ್ಲಿಗೆ ಹೋದಾಗ ಅಲ್ಲಿ ಗೊತ್ತಿರಲಿಲ್ಲ ಅಲ್ಲಿದೆ ಟೆಂಪಲ್ ಅಂತ. ಬಟ್ ನಮ್ಮ ಕಸಿನ್ ನಮ್ಮನ್ನು ಕರ್ಕೊಂಡೋದ್ರು. ಬಟ್ ತುಂಬಾ ಚೆನ್ನಾಗಿದೆ ಟೆಂಪಲು. ಪುರಾತನ ಕಾಲದ್ದು ಅಂದರೆ ಪುರಾತನ ಕಾಲ ಟೆಂಪಲು. ನನಗೆ ಒಳಗಡೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಬಟ್ ನಾನು ಟೆಂಪಲ್ಗೆ ಹೋದಾಗ ಒಳಗಡೆ ಎಲ್ಲ ವೀಡಿಯೋ ಮಾಡಲೂಬಾರ್ದು. ನಾನಲ್ಲಿ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ನಾನು ಹೊರಗಡೆ ಬಂದು ಎಲ್ಲ ಆದಮೇಲೆ ದರ್ಶನ ಎಲ್ಲ ಆದಮೇಲೆ ವಿಡಿಯೋ ಮಾಡಿ. ಈ ದೇವಸ್ಥಾನ ತುಂಬ ಪುರಾತನ ಕಾಲದ ದೇವಸ್ಥಾನ. ಕಲಿಯುಗದಲ್ಲಿ ವಿಜಯನಗರದ ಅರಸರಾದ ಶ್ರೀ ಕೃಷ್ಣದೇವರಾಯ ಕಾಲದಲ್ಲಿ ಶ್ರೀ ಕೃಷ್ಣದೇವರಾಯರು ಶ್ರೀ ಲಕ್ಷ್ಮೀ ಗಣಪತಿಯು ಬಯಲಲ್ಲಿರುವುದನ್ನು ಕಂಡು ನಂತರ ಶ್ರೀ ಲಕ್ಷ್ಮೀ ಗಣಪತಿ ದೇವರಿಗೆ ಆಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಸುತ್ತಮುತ್ತಲು ಹಲವು
ಶಾಸನಗಳು ಇರುತ್ತವೆ. ಮತ್ತು ಅಕ್ಕಪಕ್ಕದಲ್ಲಿ ಸೋಮೇಶ್ವರ ಮತ್ತು ಕ್ಷಮರಾಂಬ ದೇವಾಲಯವಿದೆ. ಇಲ್ಲಿ ಋಷಿಮುನಿಗಳು ಬಂದು ತಪಸ್ ಮಾಡ್ತಾರೆ ಎಂಬ ಈ ಬೆಟ್ಟದಲ್ಲಿ ಇವಾಗಲೂ ಆ ವಾಡಿಕೆ ಇದೆ. ಋಷಿಮುನಿಗಳು ಬಂದು ಇಲ್ಲಿ ತಪಸ್ ಮಾಡಿ ಹೋಗ್ತಾರೆ ಎನ್ನುವುದು ಇಲ್ಲಿನ ನಂಬಿಕೆ, ಇಲ್ಲಿ ಜನರ ನಂಬಿಕೆ. ನಾವು ಫಸ್ಟ್ ಟೈಮ್ ಹೋದಾಗ ಆ ಬೆಟ್ಟಕ್ಕೆ ಹತ್ತಿ ಹೋಗಿದ್ವಿ. ಆ ಬೆಟ್ಟದ ಮೇಲೆ ಬಂಡೆಯಲ್ಲಿ ನೀರು ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕಸಿನ್ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಸೊ ಆ ಬಂಡೆ ಮೇಲೆ ನೀರು ಬರುತ್ತೆ, ಒಂದು ಸ್ವಲ್ಪ ಬರುತ್ತೆ, ಜಾಸ್ತಿ ಏನು ಬರಲ್ಲ, ಸ್ವಲ್ಪ ಬರುತ್ತೆ. ಆ ಬಂಡೆ ಅಂತೂ ಎಷ್ಟು ಪ್ರಶಾಂತವಾಗಿದೆ ಅಂದರೆ ತಣ್ಣಗಿರುತ್ತೆ ನೀರು. ನಾವು ಅಲ್ಲೋಗಿ ನೀರೆಲ್ಲ ಕುಡ್ಕೊಂಡು ಮತ್ತೆ ಅಲ್ಲಿಂದ ಇಳ್ಕೊಂಡು ಬಂದಿದ್ವಿ. ಬಟ್ ಯಾರೂ ಹೋಗಲ್ಲ, ನಾವು ಅಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗಿದ್ವಿ. ಅದರಿಂದ ನಮ್ಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಯಿತು, ಇಲ್ಲಾಂದರೆ ಆಗ್ತಿರ್ಲಿಲ್ಲ. ಈ ಟೆಂಪಲ್ ಅಂತೂ ತುಂಬ ಜನ ಇದ್ದರು. ನಾವು ಹೋದಾಗೆಲ್ಲ ಜನ ಇರ್ತಿರ್ಲಿಲ್ಲ. ಇವತ್ತು ಹೊಸ ವರ್ಷ ಅನ್ನೋ ಕಾರಣಕ್ಕೆ ತುಂಬಾ ಜನ ಇದ್ದರು. ಬಟ್ ತುಂಬ ವೈಬ್ ಇದೆ, ಪಾಸಿಟಿವ್ ವೈಬ್ ಇದೆ. ಪುರಾತನ ಕಾಲ ಟೆಂಪಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ವಿಸಿಟ್ ಕೊಡಬೇಕು ಅನ್ನೋದಾದರೆ ಏನಿಲ್ಲ, ಮುಳ್ಬಾಗ್ಲಿಗೆ ಹೋಗಿ ಅಲ್ಲಿಂದ ಕುರುಡು ಮಲೆಗೆ ಬಸ್ ಹೋಗ್ತವೆ. ಅಲ್ಲಿಗೆ ಹೋದರೆ ಸಾಕು, ಆಟೋ ಹೋಗ್ತವೆ. ಅಲ್ಲಿಂದ 3 ಕಿಲೋಮೀಟ್ರು 5 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿಗೆ ಹೋದರೆ ಸಾಕು, ಕುರುಡು ಮಲೆ ಅಂತೇಳಿ. ಅದು ಊರ ಹೆಸ್ರು ಬಂದು ಕುರುಡು ಮಲೆ, ಟೆಂಪಲ್ ಬಂದು ಕೂಡ್ಲು ಮಲೆ ಅಂತೇಳಿ. ಹೋದರೆ ತುಂಬಾ ಚೆನ್ನಾಗಿದೆ. ಏನಾದ್ರು ವಿಸಿಟ್ ಕೊಡಬೇಕು ಅಂತ ಅನಿಸಿದರೆ, ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ. ತುಂಬಾ ಒಳ್ಳೆ ಟೆಂಪಲ್ಲು, ಒಂದು ಸಲ ಹೋಗಿ ವಿಸಿಟ್ ಕೊಟ್ಟು ಬನ್ನಿ.